PUC ಹಾಗೆ 10th ಎಕ್ಸಾಮ್ ಹತ್ರ ಬರ್ತಾ ಇದೆ. ನಿಮ್ಗೋಸ್ಕರ ಎಕ್ಸಾಮ್ ರಿಲೇಟೆಡ್ ಕೆಲವು ಟಿಪ್ಸ್ಗಳು, ಎಕ್ಸಾಮ್ಗಿಂತ ಮುಂಚೆ ಮಾಡಬೇಕಾಗಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ಗಳು ಯಾವುದು ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಎಲ್ಲ ಟಿಪ್ಸ್ಗಳನ್ನು ಕೂಡ ನೋಟ್ ಮಾಡ್ಕೊಳ್ಳಿ, ಹಾಗೆ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ. ಫಸ್ಟ್ ಟಿಪ್ ಏನಂದರೆ, ಡೋಂಟ್ ಕನ್ಫ್ಯೂಸ್ ಸಬ್ಜೆಕ್ಟ್ಸ್ ಆ್ಯಂಡ್ ಎಕ್ಸಾಮ್ ಡೇಟ್. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ January 30ಗೆ ಎಕ್ಸಾಮ್ ಇರುತ್ತೆ. ನೀವೇನು ಅನ್ಕೋಬಿಟ್ಟಿರ್ತೀರಾ, ಎಕ್ಸಾಮ್ January 31ಗೆ ಅಂತ ಅನ್ಕೋಬಿಟ್ಟಿರ್ತೀರಾ. ಟೆನ್ಷನಲ್ಲಿ ಎಕ್ಸಾಮ್ ಡೇಟ್ನ ಸರಿಯಾಗಿ ನೋಡ್ದೇ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರೋ ಹೇಳಿದ ಡೇಟಿಗೆ ಎಕ್ಸಾಮ್ ಅಂತ ಅದನ್ನು ನಂಬ್ಕೋಬಿಟ್ಟಿರ್ತೀರಾ. ಆ ರೀತಿಯಾಗಿ ಮಾಡಬೇಡಿ, ಯಾಕಂದರೆ ಈ ರೀತಿಯಾದ ಇನ್ಸಿಡೆಂಟ್ಸ್ಗಳು ರಿಯಲ್ ಆಗಿ ನಡೆದಿದೆ. ಸೊ ಎಕ್ಸಾಮ್ ಡೇಟ್ನ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ ಕೆಲವೊಂದು ಸತಿ ಸಬ್ಜೆಕ್ಟ್ಸ್ಗಳನ್ನು ಕೂಡ ಕನ್ಫ್ಯೂಸ್ ಮಾಡ್ಕೊಬಿಟ್ಟಿರ್ತೀರಾ. ಬಯೋಲಜಿ ಇರೋ ದಿನ ಫಿಸಿಕ್ಸ್ ಇದೆ ಅಂತ ಫಿಸಿಕ್ಸ್ ಓದ್ಕೊಂಡು ಹೋಗ್ಬಿಟ್ಟಿರ್ತೀರಾ. ಸೊ ಅಲ್ಲಿ ನೋಡಿದ್ರೆ ಬಯೋಲಜಿ ಎಕ್ಸಾಮ್ ಇರುತ್ತೆ. ಸೊ ಈ ರೀತಿಯೆಲ್ಲ ಆದಾಗ 1 ಇಯರಿಂದ ನೀವೇನು ಕಷ್ಟಪಟ್ಟಿರ್ತೀರಾ ಅದೆಲ್ಲ ವೇಸ್ಟ್ ಆಗುತ್ತೆ. ಸೊ ಹೇಗೂ ಎಕ್ಸಾಮ್ ಟೈಮ್ ಟೇಬಲ್ ಬಂದಿದೆ, ಫೋನಲ್ಲಿ ಇದೆಯಲ್ಲ ಬಿಡು ಅಂತ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಒಂದು ಪೇಪರ್ ತೊಗೊಂಡು ಕ್ಲೀನಾಗಿ ಯಾವ್ಯಾವ ದಿನ ಯಾವ್ಯಾವ ಸಬ್ಜೆಕ್ಟ್ ಇದೆ ಅನ್ನೋದನ್ನು ಬರ್ದು ಇಟ್ಕೊಳ್ಳಿ. ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕಿಂತ ಮುಂಚೆ ಯಾವ ಡೇಟಿಗೆ ಯಾವ ಸಬ್ಜೆಕ್ಟ್ ಎಕ್ಸಾಮ್ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಪ್ರಿಪೇರ್ ಆಗಿ. ನೆಕ್ಸ್ಟ್ ಟಿಪ್ ಏನಂದರೆ, ಹ್ಯಾವ್ ಎಕ್ಸ್ಟ್ರಾ ಕಾಪಿ ಆಫ್ ಹಾಲ್ ಟಿಕೆಟ್. ನಿಮಗೆ ಹಾಲ್ ಟಿಕೆಟ್ ಕೊಟ್ಟಾದ್ಮೇಲೆ ಒಂದು ಎಕ್ಸ್ಟ್ರಾ ಕಾಪಿ ಮಾಡಿಸಿ ಇಟ್ಕೊಳ್ಳಿ. ಕಲರ್ ಜೆರಾಕ್ಸನ್ನೇ ಮಾಡಿಸ್ಬಿಟ್ಟು ಇಟ್ಕೊಳ್ಳಿ. ಇನ್ ಕೇಸ್ ಏನಾದರೂ ಹಾಲ್ ಟಿಕೆಟ್ ಕಳೆದೋಯ್ತು ಅಂದರೆ ಆಗ ನೀವು ನಿಮ್ಮ ಹತ್ರ ಎಕ್ಸ್ಟ್ರಾ ಕಾಪಿ ಇರುತ್ತೆ ಅಲ್ವಾ, ಅದಕ್ಕೆ ಸ್ಕೂಲಿಂದ ಸೀಲ್ ಮತ್ತು ಸೈನ್ನ ಹಾಕ್ಸ್ಬಿಟ್ಟು ಅದನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು, ರೀಚ್ ಎಕ್ಸಾಮ್ ಹಾಲ್ 30 ಮಿನಿಟ್ಸ್ ಅರ್ಲಿ. ಆದಷ್ಟು ಎಕ್ಸಾಮ್ ಹಾಲ್ಗೆ ಮಿನಿಮಮ್ 30 ಮಿನಿಟ್ಸ್ ಬೇಗ ಹೋಗೋದಕ್ಕೆ ಟ್ರೈ ಮಾಡಿ. ಏನಾದರೂ SSLC ಸ್ಟೂಡೆಂಟ್ ಮತ್ತು ಸೆಕೆಂಡ್ PUC ಸ್ಟೂಡೆಂಟ್ ಫಸ್ಟ್ ಡೇ ಎಕ್ಸಾಮ್ ಹಾಲಿಗೆ ಹೋಗ್ತಿದ್ದೀರಾ ಅಂದರೆ ಮಿನಿಮಮ್ 1 ಅವರ್ ಬೇಗ ಹೋಗಿ. ಏನಕ್ಕೆ ಅಂದರೆ, ನೋಟಿಸ್ ಬೋರ್ಡಲ್ಲಿ ನಿಮ್ಮದು ರಿಜಿಸ್ಟರ್ ನಂಬರ್ಸ್ಗಳು ಯಾವ ರೂಮಿಗೆ ಅಲಾಟ್ ಆಗಿದೆ ಅನ್ನೋದನ್ನು ಹಾಕಿರ್ತಾರೆ. ಸೊ ನೀವು ಆ ರೂಮ್ಸ್ಗಳನ್ನು ಹುಡುಕಬೇಕು, ಹಾಗೆ ನಿಮ್ಮದು ಯಾವ ಬೆಂಚ್ ಅನ್ನೋದನ್ನು ಹುಡುಕಬೇಕು. ಸೊ ಆದ್ದರಿಂದ ಫಸ್ಟ್ ಡೇ ಮಿನಿಮಮ್ 1 ಅವರ್ ಬೇಗ ಹೋಗಿ. ಕ್ಯಾರಿ ವಾಟರ್ ಬಾಟಲ್. ಸೊ ನೀವು ಎಕ್ಸಾಮ್ ಹಾಲಿಗೆ ಹೋಗುವಾಗ ಒಂದು ಚಿಕ್ಕ ವಾಟರ್ ಬಾಟಲ್ನ ಜೊತೆಗೆ ತೊಗೊಂಡು ಹೋಗಿ. ವಾಟರ್ ಬಾಟಲ್ ಅಲೋ ಇರುತ್ತೆ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ತುಂಬ ಪ್ರೆಷರ್ ಆಗಿ ಸುಸ್ತಾಗೋದು ಅಥವಾ ತಲೆ ಸುತ್ತೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಥ ಟೈಮಲ್ಲಿ ವಾಟರ್ ಕುಡಿದ್ರೆ ಸ್ವಲ್ಪ ಸರಿ ಹೋಗ್ಬೋದು. ಬರೀ ವಾಟರ್ನ ತೊಗೊಂಡು ಹೋಗೋದಕ್ಕಿಂತ ಅದರ ಒಳಗಡೆ ORS ಪೌಡರ್ನ ಮಿಕ್ಸ್ ಮಾಡಿಕೊಂಡು ತೊಗೊಂಡು ಹೋದರೆ ಇನ್ನೂ ಹೆಲ್ಪ್ಫುಲ್ ಆಗಿರುತ್ತೆ. ಕ್ಯಾರಿ ಎಕ್ಸ್ಟ್ರಾ ಪೆನ್. ಯಾವುದೇ ಕಾರಣಕ್ಕೂ ಒಂದೇ ಒಂದು ಪೆನ್ ಹಿಡ್ಕೊಂಡು ಎಕ್ಸಾಮ್ ಹಾಲ್ಗೆ ಹೋಗಬೇಡಿ. ಒಂದಕ್ಕಿಂತ ಹೆಚ್ಚು ಪೆನ್ಗಳನ್ನು ತೊಗೊಂಡು ಹೋಗಿ. ಆದಷ್ಟು ಬಾಲ್ ಪೆನ್ನ ಬಳಸಿ, ಜೆಲ್ ಪೆನ್ಗಳನ್ನು ಅವಾಯ್ಡ್ ಮಾಡಿ. ಮತ್ತು ನಿಮಗೆ ಬೇಕಾಗಿರೋವಂಥ ಥಿಂಗ್ಸ್ಗಳನ್ನೆಲ್ಲ ಹಿಂದಿನ ದಿನವೇ ಪ್ಯಾಕ್ ಮಾಡಿ ಇಡಿ. ಸೊ ನೀವು ಎಕ್ಸಾಮ್ ಹೋಗೋ ದಿನ ಟೆನ್ಷನಲ್ಲಿ ಮರ್ತೋಗೋ ಅಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಆದ್ದರಿಂದ ಹಿಂದಿನ ದಿನವೇ ಪ್ಯಾಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಬೇಕಾಗಿರೋವಂಥ ಸ್ಕೇಲ್, ಎರೇಸರ್ ಪ್ರತಿಯೊಂದನ್ನು ಕೂಡ ನೀವೇ ತೊಗೊಂಡು ಹೋಗಿ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಡಿ. ನೆಕ್ಸ್ಟ್ ಟಿಪ್, ಈಟ್ ಹೆಲ್ದಿ. ಎಕ್ಸಾಮ್ ಹತ್ರ ಬರ್ತಿದ್ದಂಗೆ ಆದಷ್ಟು ಜಂಕ್ ಫುಡ್ ಹಾಗೆ ಸ್ಟ್ರೀಟ್ ಫುಡ್ನ ಅವಾಯ್ಡ್ ಮಾಡಿ. ಬಿಕಾಸ್ ನೀವು 1 ಇಯರಿಂದ ಏನು ಎಫರ್ಟ್ ಹಾಕಿ ಓದಿರ್ತೀರಾ, ಇನ್ನೇನು ಎಕ್ಸಾಮ್ ಹತ್ರ ಬರ್ತಿದೆ ಅಂದಂಗೆ ನೀವು ಹೆಲ್ತ್ನ ಹಾಳು ಮಾಡ್ಕೊಬಿಟ್ರೆ ಎಲ್ಲ ವೇಸ್ಟ್ ಆಗುತ್ತೆ. 1 ಇಯರ್ ನಿಮ್ಮ ಎಫರ್ಟ್ ವೇಸ್ಟ್ ಆಗುತ್ತೆ. ಸೊ ಆದ್ದರಿಂದ ಆದಷ್ಟು ಹೆಲ್ದಿ ಫುಡ್ಡನ್ನು ತಿನ್ನಿ. ಲಾಸ್ಟ್ ಟಿಪ್, ವೇರ್ ಯೂನಿಫಾರ್ಮ್. ಎಕ್ಸಾಮ್ ಹಾಲ್ಗೆ ಯೂಶಲಿ ಕಲರ್ ಡ್ರೆಸ್ ಅಲೋ ಇರೋದಿಲ್ಲ. ನೀವು ಎಲ್ಲ ದಿನವೂ ಯೂನಿಫಾರ್ಮ್ನೇ ಹಾಕ್ಕೊಂಡು ಹೋಗಬೇಕು. ಸೊ ಆದಷ್ಟು ಯೂನಿಫಾರ್ಮ್ ಕೊಳೆ ಆಗದೆ ಇರೋ ರೀತಿ ನೋಡ್ಕೊಳ್ಳಿ. ಹಾಗೆ ಹೇರ್ ಕಟ್ ಆಗಿರ್ಬೋದು, ಮತ್ತು ನೇಲ್ಸ್ ಎಲ್ಲ ಕ್ಲೀನಾಗಿ ಟ್ರಿಮ್ ಮಾಡ್ಕೊಳ್ಳಿ. ಶೂ ಎಲ್ಲ ವಾಶ್ ಮಾಡಿಕೊಂಡು ಕ್ಲೀನಾಗಿ ಎಕ್ಸಾಮ್ ಹಾಲಿಗೆ ಹೋಗಿ. ಹಾಗೆ ID ಕಾರ್ಡ್ ತೊಗೊಂಡು ಹೋಗೋದನ್ನು ಮರ್ತು ಹೋಗಬೇಡಿ. ಎಕ್ಸಾಮ್ ಆದಮೇಲೆ ID ಕಾರ್ಡ್ನ ತೆಗೆದು ನಿಮ್ಮ ಬ್ಯಾಗ್ ಒಳಗಡೆನೇ ಇಟ್ಕೊಳ್ಳಿ. ಹಾಗೆ ಎಕ್ಸಾಮ್ಗೆ ಹೋಗುವಾಗ ಬ್ಯಾಗಿಂದಾನೇ ತೆಗೆದು ID ಕಾರ್ಡ್ನ ವೇರ್ ಮಾಡಿ. ID ಕಾರ್ಡ್ ಕೂಡ ಕಂಪಲ್ಸರಿ ಆಗಿರುತ್ತೆ. ಫೈನಲ್ ಆಗಿ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ನೀವೆಲ್ಲರೂ ಕೂಡ ಖಂಡಿತ ಎಕ್ಸಾಮ್ನ ಚೆನ್ನಾಗಿ ಮಾಡ್ತೀರಾ. ಎಲ್ಲರೂ ಕೂಡ ಚೆನ್ನಾಗಿ ಮಾರ್ಕ್ಸ್ ತೆಗೀರಿ. ಹಾಗೆ ನಿಮಗೆ ಎಕ್ಸಾಮ್ ರಿಲೇಟೆಡ್ ಏನಾದರೂ ವಿಡಿಯೋಸ್ಗಳು ಬೇಕು ಅಂತ ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ.